ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೊಮೋ ಅಪ್ಲೋಡ್ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ಪ್ರೊಮೋದಲ್ಲಿ ನೋಡಿದ್ರೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಸೊ ಟಾಸ್ಕ್ ಆಡ್ತಿರೋವಂಥದ್ದು ತ್ರಿವಿಕ್ರಮ್ ತಂಡದಿಂದ ಮಂಜು ಆಡ್ತಿದ್ದಾರೆ. ಆ್ಯಂಡ್ ರಜತ್ ತಂಡದಿಂದ ಧನರಾಜ್ ಅವರು ಆಡ್ತಿದ್ದಾರೆ. ಆ್ಯಂಡ್ ಉಸ್ತುವಾರಿಯಾಗಿ ರಜತ್ ತಂಡದ ಐಶ್ವರ್ಯ ಅವರು ಬಂದಿದ್ದಾರೆ. ಆ್ಯಂಡ್ ತ್ರಿವಿಕ್ರಮ್ ತಂಡದಿಂದ ಚೈತ್ರ ಅವರು ಇಲ್ಲಿ ಉಸ್ತುವಾರಿಯಾಗಿ ಬಂದಿದ್ದಾರೆ. ಸೊ ಚೈತ್ರ ಅವರು ಬಂದಿದ್ದಾರೆ ಅಂತಂದರೆ ಅಲ್ಲಿ ಸೌಂಡು ಗದ್ದಲ ಗಲಾಟೆ ಇರಲಿಲ್ಲ ಅಂತಂದರೆ ಚೈತ್ರ ಅನ್ನೋ ಒಂದು ಹೆಸರಿಗೇ ಅದು ಒಂದು ರೀತಿಯಲ್ಲಿ ಕಳಂಕ ಅಂತಲೇ ಹೇಳ್ಬೋದು. ಸೊ ಅದೇ ರೀತಿಯಲ್ಲಿ ಟಾಸ್ಕ್ ಇರುವಂಥದ್ದು. ಸೊ ಟಾಸ್ಕ್ ಒಂದು ಹೆಸರು ಕೊಟ್ಟಿದ್ದಾರೆ, ಚೆಂಡು ಸಾಗಲಿ ಮುಂದೆ ಹೋಗಲಿ ಅಂತ. ಬಟ್ ಅಲ್ಲಿ ಕೊಟ್ಟಂಥ ಹೆಸರಿಗೂ ಅಲ್ಲಿ ಆಡ್ತಿರೋಂಥ ಟಾಸ್ಕ್ಗೂ ಯಾಕೋ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಅನ್ನಿಸ್ತಾ ಇದೆ. ಯಾಕಂತಂದರೆ ಅಲ್ಲಿ ಚೆಂಡು ಸಾಗಲಿ ಮುಂದೆ ಸಾಗಲಿ ಟಾಸ್ಕ್ ಏನಿದೆ, ಸೊ ಇಲ್ಲಿ ಆ ಒಂದು ಕಟ್ಟಿಗೆ ಒಂದು ಬಾಕ್ಸ್ ಏನು ಎರಡು ಕಡೆಗಿದೆ. ಸೊ ತಕ್ಕಡಿ ಅನ್ನೋ ರೀತಿಯಲ್ಲಿ ಅದಕ್ಕೆ ಒಂದು ಹಗ್ಗ ಬೇರೆ ಕಟ್ಟಿದ್ದಾರೆ, ಕೆಳಗಡೆಗೆ ಒಂದು ಪ್ಲೈವುಡ್ ಕಟ್ಟಿಗೆ ಕೂಡ ಹೊಡೆದಿದ್ದಾರೆ. ಸೊ ಎರಡೂ ಒಂದು ಬಾಕ್ಸಲ್ಲಿ ಕೂಡ ಆ ಬ್ಯಾರಲ್ಲಿರುವಂಥ ನೀರನ್ನ ತುಂಬಿಕೊಂಡು ಅದನ್ನು ಕಾಲಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಹಾಗೆ ಮುಂದೆ ತೊಗೊಂಡು ಹೋದರೆ ಅಲ್ಲೊಂದು ಸೆಟಪ್ ಇದೆ. ಒಂದು ಅರ್ಧ ಒಂದು ಪೈಪ್ ಕಟ್ ಮಾಡಿ ಒಂದು ಕೊಳವೆ ರೀತಿಯಲ್ಲಿ ಮಾಡಿದ್ದಾರೆ. ಆ್ಯಂಡ್ ಅಲ್ಲಿ ಒಂದು ಸಿಲಿಂಡರ್ ಆಕಾರದ ಒಂದು ಕೊಳವೆ ಒಂದು ಬಾವಿ ಥರ ಇದೆ. ಪೈಪ್ ಒಳಗಡೆಗೆ ನೀರು ತುಂಬಿಸ್ಬೇಕಾಗತ್ತೆ. ಈ ರೀತಿಯಲ್ಲಿ ಟಾಸ್ಕ್ ಇರುವಂಥದ್ದು. ಬಟ್ ಆ ನೀರು ತುಂಬಿಸಿದಾದ್ಮೇಲೆ ಏನು ಮಾಡಬೇಕು ಅನ್ನೋದು ಟಾಸ್ಕಲ್ಲಿ ತೋರಿಸಿಲ್ಲ. ಮೇ ಬಿ ಅಲ್ಲೊಂದು ಆ ನೀರು ಯಾರು ಬೇಗ ತುಂಬಿಸ್ತಾರೆ, ಈ ಒಂದು ನಾನು ಏನು ಹೇಳಿದ್ನಲ್ಲ ಆ ಒಂದು ಪ್ರೊಸೀಜರಲ್ಲಿ ನೀರು ತುಂಬಿದ್ದಾದಮೇಲೆ ಆ ಕೊಳವೆನಲ್ಲಿ ಅಲ್ಲಿ ಇಬ್ಬರು ನಿಂತಿದ್ದಾರೆ. ಒಂದು ತಂಡದಿಂದ ಭವ್ಯ ಅವರು ನಿಂತಿದ್ದಾರೆ, ಇನ್ನೊಂದು ತಂಡದಿಂದ ರಜತ್ ಅವರು ನಿಂತ್ಕೊಂಡಿದ್ದಾರೆ. ಅವರು ಆ ಒಂದು ನೀರು ತುಂಬಿದ್ದಾದಮೇಲೆ ಅಲ್ಲಿ ಏನೋ ಒಂದು ಬಾಲು ಮುಂದೆ ಸಾಗಿಸೋ ಒಂದು ಚಟುವಟಿಕೆ ಇದೆ ಅಂತ ಅಲ್ಲಿ ಗೊತ್ತಾಗ್ತಿದೆ. ಓಕೆ, ಇದು ನನ್ನ ಒಂದು ಅಜ್ಯೂಮ್ಷನ್ ಪ್ರಕಾರ ಹೇಳಿದ್ದೀನಿ. ಮೇ ಬಿ ಈ ಒಂದು ಟಾಸ್ಕ್ ಇದೇ ರೀತಿಯಲ್ಲಿ ಹೋಗುತ್ತಾ ಅನ್ನೋದು ಕ್ಲಾರಿಟಿ ನನಗಂತೂ ಇಲ್ಲ. ಬಟ್ ನಾನು ಅನಲೈಸ್ ಮಾಡಿರೋ ಪ್ರಕಾರ ಆ ರೀತಿಯಲ್ಲಿ ಇರ್ಬೋದು ಅಂತ. ಇದ್ರ ಮಧ್ಯೆ ಅಲ್ಲಿ ಗೇಮಲ್ಲಿ ಗಲಾಟೆಗಳು ಗದ್ದಲೆಗಳು ಮಾಮೂಲಿ ಇದ್ದಂಥದ್ದೇನೆ. ಅಲ್ಲಿ ಚೈತ್ರ ಅವ್ರ ಕಡೆಯಿಂದ ಕೂಡ ಕೆಲವೊಂದು ಮಾತುಗಳು ಬರ್ತಿದೆ. ಆ್ಯಂಡ್ ಚೈತ್ರ ಅವರನ್ನೇ ಫಸ್ಟಲ್ಲಿ ಹೇಳುವಂಥದ್ದು. ಬಟ್ ಏನೋ ಮೇ ಬಿ ಅಲ್ಲಿ ರಜತ್ತು ಮತ್ತು ಏನೋ ಯಾರ ಮಧ್ಯೆನೋ ಏನೋ ಗಲಾಟೆ ಆಗ್ತಿತ್ತು ಅಥವಾ ಏನೋ ಮಾತಾಡ್ತಿದ್ರು ಅಂತ ಅನಿಸುತ್ತೆ. ಅದಕ್ಕೆ ಅಲ್ಲಿ ಚೈತ್ರ ಅವರು ಫುಲ್ ರೊಚ್ಚಿಗೆದ್ಬಿಟ್ಟು ಇನ್ನೊಂದು ಅಕ್ಷರ ಮಾತಾಡಿದ್ರೆ ಫೌಲ್ ಕೊಡ್ತೀನಿ ಅಂತ ಹೇಳ್ತಾರೆ. ಏನು ಮಾತಾಡ್ತಿದ್ಯಾ ಅಂತ ರಜತ್ ಫುಲ್ ರೈಸ್ ಆಯ್ತಾನೆ. ಅದಾದಮೇಲೆ ಫೌಲ್ 30 ಸೆಕೆಂಡ್ ಫೌಲ್ ಹಾಗೆ ಹೀಗೆ ಅಂತೆಲ್ಲ ಒಂದು ಫೌಲ್ಗಳು 4-5 ಸಾರಿ ಹೇಳ್ಬಿಡ್ತಾರೆ ಚೈತ್ರ ಅವರು. ಅವಾಗೇ ರಜತ್ಗೆ ಸಿಕ್ಕಾಪಟ್ಟೆ ಹುರ್ಕೊಂಬಿಟ್ಟು ಧನು ಸಾಕು ಸ್ಟಾಪ್ ಮಾಡ ಅಂತ ಹೇಳ್ಬಿಟ್ಟು ಗೇಮ್ನ ಅಲ್ಲಿಗೆ ಸ್ಟಾಪ್ ಮಾಡಿಸಿ ಆಡೋದೇ ಬೇಡ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಆಡ್ತಾನೆ. ಆ್ಯಂಡ್ 30 ಸೆಕೆಂಡ್ಸ್ ಪಾಸಾ ಜಾಸ್ತಿ ಆಯಿತು ಗುರು. ಇದು ಒಂದು 10 ಸೆಕೆಂಡು 5 ಸೆಕೆಂಡು ಅಂತ ಓಕೆ, ಬಟ್ 30 ಸೆಕೆಂಡ್ಸ್ ಅಂತ ಫೌಲ್ ಕೊಟ್ಟರೆ ಅದು ಖಂಡಿತವಾಗ್ಲೂ ಕಷ್ಟನೇ ಆಗುತ್ತೆ ಟಾಸ್ಕ್ ಆಡಲಿಕ್ಕೋಸ್ಕರ. ಆ್ಯಂಡ್ ಅಲ್ಲಿ ಆಟ ಆಡೋದಕ್ಕೆ ಬರದಿದ್ದರೆ ನಿಲ್ಸೋದು ಬೇರೆ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಬಂತು. ಬಟ್ ಇಲ್ಲಿ ಚೈತ್ರಾಗೆ ರಜತ್ಗೆ ಒಂದು ರೀತಿಯಲ್ಲಿ ಒಳ್ಳೆ ಜೋಡಿ ಇದ್ದಾರೆ, ಬಾಸು ಮತ್ತು ಶಿಷ್ಯ ಅಂತ ಹೇಳ್ಬೋದಲ್ಲ. ಇಬ್ಬರು ಕರೆಕ್ಟಾಗಿದ್ದಾರೆ. ಯಾಕಂತಂದರೆ ಒಬ್ರಿಗೊಬ್ಬರು ಆ ಬಾಯಿ ಮಾತ್ರ ಕರೆಕ್ಟಾಗಿದೆ. ಈ ಅಮ್ಮನೂ ಬಿಡಲ್ಲ, ಆ ಅಪ್ಪನೂ ಬಿಡೋದಿಲ್ಲ, ಇಬ್ಬರಿಗೂ ಕರೆಕ್ಟಾಗಿದೆ. ನನಗೇನು ಇಲ್ಲಿ ರಜತ್ದು ಅಷ್ಟೇನು ತಪ್ಪು ಅಂತ ನನಗೆ ಅನಿಸ್ತಿಲ್ಲ. ಯಾಕಂತಂದರೆ ಇಲ್ಲಿ ಮಾತಾಡಿದ್ರೆ ಫೌಲ್ ಕೊಡ್ತೀನಿ ಅನ್ನೋದು ಎಷ್ಟು ಸರಿ ಗುರು. ಬಟ್ ಸೈಲೆಂಟಾಗಿ ಇರಬೇಕು ಒಪ್ಕೊತೀನಿ. ಬಟ್ ಮಾತಾಡಿದ್ರೆ ಫೌಲ್ ಕೊಡ್ತೀನಿ ಅಂತ ಹೇಳ್ಬಿಡು 3-4 ಸರಿ ಒಂದು ಫೌಲ್ಗಳು ಹೇಳಿದ್ದಾರೆ. ಬಟ್ ಅದು ಬೇರೆ ಬೇರೆ ಒಂದು ಟೈಮಲ್ಲಿ ಕೂಡ ಹೇಳಿರೋ ರೀತಿಯಲ್ಲಿ ಅನ್ನಿಸ್ತಾ ಇದೆ. ಇದಾದಮೇಲೆ ಅಲ್ಲಿ ಸ್ವಲ್ಪ ಕೆಲವೊಂದು ಮಾತುಗಳು ಕೂಡ ಎಕ್ಸ್ಚೇಂಜ್ ಆಗ್ತವೆ. ಹೋಗಲ್ಲೇ ಹೋಗ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಬಂತು ನಮ್ಮ ಚೈತ್ರ ಕಡೆಯಿಂದ. ತಾಯ್ತ ಕಟ್ಟಿಸ್ತೀನಿ ಅಂದವರೆಲ್ಲ ಕಟ್ಟಿಸ್ಕೊಂಡು ಹೊಂಟೋಗ್ಬಿಟ್ಟವ್ರೆ ಅನ್ನೋ ಮಾತುಗಳು ಬಂತು. ಚೈತ್ರಾಗ ಬಾಯಿ ಕೊಡೋಕ್ಕಾಗುತ್ತಾ ಗುರು ಇವನು? ಇವನು ಸುಮ್ಮನೆ ಏನೋ ಬಾಸ್ ಅಂತ ಏನೋ ರೇಗಿಸ್ಬೋದು. ಬಿಟ್ರೆ ಆ ಅಮ್ಮ ಏನಾದರೂ ಒಳ್ಳೆ ಫಾರ್ಮಲ್ಲಿ ಇದ್ಬಿಟ್ರೆ ಆ ಅಮ್ಮ ಮನೆಯಲ್ಲಿರೋವಂಥವ್ರಿಗೆ ಯಾವನಿಗೂ ಹೊಣೆಯೋದಿಲ್ಲ. ಅವಳು ಯಾವನಿಗೂ ಕೇಳೋದಿಲ್ಲ, ಯಾರಿಗೂ ಕೂಡ ಯಾವಳಿಗೂ ಕೂಡ ಕೇಳೋದಿಲ್ಲ. ಆ ಒಂದು ಮಟ್ಟಿಗೆ ಆ ಅಮ್ಮನ ಬಾಯಿ ಇದೆ. ಅಂಥವಳಿಗೆ ಹೋಗ್ಬಿಟ್ಟು ಈ ಒಪ್ಪ ಬಾಯಿ ಕೊಟ್ಬಿಟ್ರೆ ಬಿಟ್ಬಿಡ್ತಾಳ. ಚೆನ್ನಾಗಿ ರುಬ್ಬಿ ಕಳಿಸ್ಬಿಡ್ತಾಳೆ. ಕೆಲವು ಟೈಮಲ್ಲಿ ಸುಮ್ಮನೆ ಅಂದರೆ ಅವ್ರದ್ದು ಏನೋ ತಲೆಯಲ್ಲಿ ಏನೋ ಬೇರೆ ವಿಚಾರ ಇದ್ದಾಗ ಮಾತ್ರ ಸುಮ್ಮನೆ ಬಾಸ್ ಅಂದರೆ ಸ್ವಲ್ಪ ಬೇಜಾರು ಮಾಡ್ಕೊಳ್ತಾರೆ. ಬಿಟ್ರೆ ಅವಮ್ಮ ಏನಾದರೂ ಒಳ್ಳೆ ಫಾರ್ಮಲ್ಲಿದ್ದರೆ 6-4 ಬಾರಿಸೋವಂಥದ್ದು. ಇದಾದಮೇಲೆ ಅಲ್ಲಿಗೆ ಸ್ವಲ್ಪ ಏನೋ ಸೈಲೆಂಟ್ ಆಗುತ್ತೆ ಇರ್ತು. ಅದಾದಮೇಲೆ ಇನ್ನೊಂದು ಮತ್ತೆ ಜಗಳ ಶುರು ಆಗುತ್ತೆ. ಅಲ್ಲಿ 2ನೇ ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು. ಟಿ ವಿ ನೋಡ್ಕೊಂಡು ಬಂದವ್ರದ್ದೆಲ್ಲ ಇದೇ ಕತೆ ಅಂತ ಹೇಳ್ಬಿಟ್ಟು ಅಲ್ಲಿ ನಮ್ಮ ಯಾರು ಮಂಜು ಹೇಳ್ತಾರೆ. ಮಂಜು ಹೇಳಿದಾದ್ಮೇಲೆ ಏನೋ ನೀನು ದೊಡ್ಡ ಸಾಚೆ ಥರ ಮಾತಾಡ್ತಿದ್ಯಾ, ನೀನೇನು ದೊಡ್ಡ ಸಾಚೆ ಆಟ ಎಲ್ಲ ನೋಡಿದ್ದೀನಿ ಅಂತ ಈ ಅಪ್ಪ ಈ ಕಡೆಯಿಂದ ಶುರು, ಆ ಕಡೆಯಿಂದ ಅವನು ಶೂರು, ಈ ಕಡೆಯಿಂದ ಇವನು ಶೂರು. ಇಲ್ಲಿ ಕೆಲವರಿಗೆ ಟಾಸ್ಕ್ ಹಾಳಾಗೋಗುತ್ತೆ ಅಂತ ಇನ್ನೊಬ್ರಿಗೆ ಕೆಲವ್ರಿಗೆ ಚಿಂತೆ. ಅದರಲ್ಲಿ ಭವ್ಯಗೆ ತ್ರಿವಿಕ್ರಮ್ಗೆ ಟಾಸ್ಕ್ ಹಾಳಾಗೋಗುತ್ತೆ ರದ್ದಾಗುತ್ತೆ ಅಂತ ಇವ್ರಿಗೆ ಚಿಂತೆ. ಬಟ್ ಇವ್ರುಗಳು ಮಾತ್ರ ಕಿತ್ತು ಆಡ್ಕೊಂಡು ಸಾಯ್ತವ್ರೆ. ಅದೇನಾಗಿದೆಯೋ ಗೊತ್ತಿಲ್ಲ. ಅದರಲ್ಲೂ ಇವನು ರಜತ್ ಟಾಸ್ಕ್ ಅಂತೂ ಒಂದು ಗೆದ್ದಿರಲಿಲ್ಲ ನಿನ್ನೆ ಮತ್ತು ಇವತ್ತಿನ ಬೆಳಗ್ಗೆ ಪ್ರೋಮೋದಲ್ಲಿ ನೋಡಿರೋದಾದರೆ. ಇದರಲ್ಲಿ ಯಾರು ಮುಂದಿದ್ದಾರೆ, ಯಾರು ಗೆಲ್ಲಬೇಕು ಅಂತ ಆಡ್ತಿದ್ದಾರೆ ಅಥವಾ ಯಾರು ಈ ಮ್ಯಾಚನ್ನ ರದ್ದು ಮಾಡಬೇಕು ಅಂತ ಆಡ್ತಿದ್ದಾರೆ ಅನ್ನೋದು ಎಪಿಸೋಡ್ ನೋಡಿದಾಗಲೇ ಗೊತ್ತಾಗುತ್ತೆ. ಯಾಕಂತಂದರೆ ಇಲ್ಲಿ ರಜತ್ ನೋಡ್ತಾ ಇದ್ದರೆ ಏನು ಅವರೇ ಒಂದು ರೀತಿಯಲ್ಲಿ ಗೇಮಲ್ಲಿ ಮುಂದೆ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕಂತಂದರೆ ಆಡಿ ಗೆಲ್ಲಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಹಿಂಗೆ ಮಾಡ್ತಿದ್ದೆ ಅಂತ ಕೆಲವೊಂದು ಮಾತುಗಳು ಬರ್ತಿದೆ.
ಗೊತ್ತಿಲ್ಲ ಏನೇನು ಸ್ಟ್ರಾಟಜಿಗಳು ಮಾಡ್ಕೊಂಡಿದ್ದಾರೆ ಏನು ಮಾಡಿದ್ದಾರೆ ಅಂತ. ಬಟ್ ಮಾತುಗಳಂತೂ ತುಂಬ ಜೋರಾಗೇ ಬರ್ತಿದೆ. ಸೊ ಅದರಲ್ಲಿ ರಜತ್ ಬಂದಾಗಿಂದ ಅಂತೂ ಸಿಕ್ಕಾಪಟ್ಟೆನೇ ಮಾತುಗಳು ಬರ್ತಿದ್ದಾವೆ, ಅನ್ನೆಸೆಸರಿ ಮಾತುಗಳು, ಟಾಸ್ಕ್ಗಳು ರದ್ದಾಗುವಂಥದ್ದು ಇವೇ ನಡೆದಿದ್ದಾವೆ. ಓಕೆ, ಸೊ ಕಂಟ್ರೋಲ್ ಮಾಡ್ಕೊಂಡ್ರೆ ಒಳ್ಳೆಯದು. ಇಲ್ಲ ಅಂತಂದರೆ ಇವಾಗ ಆಲ್ರೆಡಿ ರಜತ್ಗೆ ಇವನೇನೇನೆಲ್ಲ ವೀಕೆಂಡಲ್ಲಿ ಸುದೀಪ್ ಸರ್ ಮುಂದೆಲ್ಲ ಬಿಲ್ಡಪ್ಗಳು ತೊಗೊತಾನೆ. ಸೊ ಎಲ್ಲರೂ ಸೇರಿಸ್ಕೊಂಡು ಒಂದೇ ಸಾರಿ ಕೊಡ್ತಿದ್ದಾರೆ. ಸೊ ತೊಗೊಳಕ್ಕೆ ರೆಡಿ ಆಗಬೇಕಾಗತ್ತೆ. ಆ್ಯಂಡ್ ಬೇರೆಯವ್ರಿಗೆ ಉರ್ಸೋದಲ್ಲ, ಬೇರೆಯವ್ರು ಉರಿಸ್ದಾಗಲೂ ಕೂಡ ತೊಗೊಬೇಕು. ನಾನು ಒಬ್ಬನೇ ಉರಿಸ್ತೀನಿ, ಅದೇನು ಒಳ್ಳೆ ನಿನಗೆ ದೇವ್ರ ಹತ್ರ ಏನು ಸ್ಟ್ಯಾಂಪ್ ಹೊಡೆದು ಕಳಿಸಿಲ್ಲ, ನೀನು ಒಬ್ಬನೇ ಕಣಪ್ಪ ಉರಿಸೋವಂಥವ್ನು, ಬೇರೆ ಯಾರು ಉರ್ಸ್ಕೊಂಡು ನೀನು ತೊಗೊಳ್ಬೇಡ ಅಂತ ಹೇಳಿಲ್ಲ. ಬೇರೆಯವ್ರು ಉರಿಸ್ದಾಗಲೂ ಕೂಡ ಅಷ್ಟೇ ಸಲೀಸಾಗಿ ತೊಗೊಬೇಕು ಅಲ್ವೇ? ಇಲ್ಲ ಅಂದರೆ ಅವ್ರು ಸಲೀಸಾಗಿ ನುಗ್ಗಿಸ್ತಾರೆ ಈ ಥರದ್ದು ಮಾತುಗಳು. ಓಕೆ, ಸೊ ಬಾಯ್.